ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಶ್ವೇತಾ ಸಂದೀಪ್. ಇವಾಗ ಟೈಮ್ 8 ಆಗೈತಿ. ನಮ್ಮ ಚಿಕ್ಕುನು ರೆಡಿ ಆಗ್ಯಾಳು. ಇನ್ನು ಶೂಸ್ ಹಾಕೋಬೇಕು. ಇಲ್ಲ ನಾನು ರೆಡಿಯಾಗಿ ಪೂಜೆ ಎಲ್ಲ ಮಾಡಿ ನಮ್ಮ ಚಾರು ಎದ್ದಾಳು. ಎದ್ದ ಕೂಡಲೇ ಬಿಸ್ಕೆಟ್ ತಿನ್ನತ್ತಾಳು. ಯಾಕೆನ್ ಫೇವ್ರೆಟ್ ಬಿಸ್ಕೆಟ್ ಇದ್ದು ಅಂದ್ರೆ ಹಂಗೆ ಹಾಕಿ ಓರಿಯೋ ಬಿಸ್ಕಿಟ್ ಚಿಕ್ಕುಗೂ ಕೊಡು ಅಂತ ಚರು. ಚಿಕ್ಕು ಇದ್ರೊಳಗಿನ ಕೊಡು, ಇದ್ರೊಳಗಿನ ಟೂ ಕೊಡು. ಕೊಡು ಚಿಕ್ಕು ಅಕ್ಕ ಕೊಡ. ತಡಿ ಯಾಕೆ ಶೂಸ್ ಹಾಕೋಲಿ. ಶೂಸ್ ಹಾಕಂದು ಹ್ಯಾಂಡ್ ವಾಶ್ ಮಾಡ್ಕೊಂಡ್ ಮ್ಯಾಗ ಕೊಡು. ಕೊಟ್ಲು. ಬೆಳಗ್ಗೆ ಕ್ಲೈಮೇಟ್ ಹಿಂಗೆ ಕಾಣಂಗೆ ಪೂಜೆ ಆಗೈತಿ. ಈಗ ನಮ್ಮ ಚಿಕ್ಕು ಶೂಸ್ ಹಾಕೋತ. ನಮ್ಮ ಚರು ಕೌಂಟ್ ಮಾಡತ್ತಾಳೆ ಎಟ್ಟದಾವ ಬಿಸ್ಕಿಟಿಗೆ. ಈಗ ಮತ್ತೊಂದು ಅವ್ರ ಅಕ್ಕ ಕೊಡಾಕೋತ ಮುಚ್ಚಿಟ್ಕೊಂತದನು ನೋಡಲಿ. ಮುಚ್ಚಿಟ್ಕೊಂಡ ನೋಡಲಿ. ಇನ್ನೊಂದು ಕೊಡ ಅಕ್ಕಾಗ. ಇಲ್ಲತ್ತು ನೀನು ಬಾಯ ಕೈಯ ಬ್ಯಾಡ್ ನನಗೆ. ಮುಚ್ಚಿಟ್ಕೊಂಡಾಳ ಅದನ್ನ ಎಂದು. ಏ ಬಾಯ್ ಚಿಕ್ಕೆ. ಏನ ಏನ ನಡಿ. ಇಲ್ಲೇ ಬ್ಯಾಳಿ ಕುದಿಸಿ ಸಾಂಬಾರ್ಗೆ ಒಗ್ಗರಣೆ ಹಾಕಿದ್ನು. ಆಮೇಲೆ ಇವಾಗ ನಾನು ಇಲ್ಲೇ ನೆನ್ನಿದ ರೈಸ್ ಐತಿ, ಸೊ ಅದಕ್ಕೆ ಒಗ್ಗರಣೆ ಹಾಕ್ತೇನೆ. ಆಮೇಲೆ ಚರು ಏನೋ ಮಾಡಾಕತ್ಲಿಲ್ಲ. ಸ್ಟಂಟುಗಳು ಮಾಡ್ತಾಳೆ ಆಕೆ. ಅದು ಕೈಯಾಗ ಗಿಡ ತಿರ್ಸ್ತಾರೆ, ಅದಕ್ಕೇನೋ ಅಂತಾರಲ್ಲ, ಅದನ್ನು ಮಾಡತ್ತಾಳೆ ಈಗ. ನೋಡ್ರಿ ಅಲ್ಲಿ ಪೋಸ್ ವಿತ್ ಪೋಸ್ ಶಿ ಈಸ್ ಡೂಯಿಂಗ್ ದಟ್. ಇವಾಗ ಹೆಸರು ಕಾಳು ಅದಾವು, ಈ ಥರದ ಪಲ್ಯ ಮಾಡ್ತೇನೆ. ಆಮೇಲೆ ಚಪಾತಿ ಹಿಟ್ಟು ನಾದಿಡಬೇಕು. ಆಮೇಲೆ ಇದಕ್ಕೆ ರೈಸಕ್ಕೆ ಒಗ್ಗರಣೆ ಹಚ್ತೇನೆ. ಇವು ನಿನ್ನೆ ಒಬ್ಬರೆಲ್ಲ ಮುಡ್ಕೋಗಿರೋ ಅವರ ಪ್ರಸಾದ ತಂದು ಕೊಟ್ಟಾರಿದೆ ಕಡಬ. ಸೊ ಅದು ನಿನ್ನೆ ಯಾರು ತಿಂತಾರೋ ಇಲ್ಲ ಗೊತ್ತಿಲ್ಲ. ಆಮೇಲೆ ಅದನ್ನಟ್ಟು ಒಗ್ಗರಣೆ ಹಚ್ಚಿ ಚರುಗೆ ದೋಸೆ ಮಾಡ್ತೇನೆ. ದೋಸೆ ತಿಂತಾಳೆ ನೋಡಿ. ಆಕಿನ್ನ ಇಲ್ಲೇ ಅದನ್ನ ಮಾಡ್ಕೊತ ನಿಂತಾಳೆ. ಇಲ್ಲೇ ಉಳ್ಳಾಗಡ್ಡೆ ಅದೆಲ್ಲ ಹಂಚ್ಕೊಂಡೇನು. ಇಲ್ಲೇ ಒಗ್ಗರಣೆ ಕೊಡತ್ತೇನು, ರೈಸ್ ಒಗ್ಗರಣೆ. ಇಲ್ಲೇ ರೈಸ್ ಐತಿ. ಈಗ ನಿನ್ನೆ ಚಿನ್ನೆ ಬಡಿ ಸೊಪ್ಪು ತಂದನು ಮಿಕ್ಸ. ಆಮೇಲೆ ಇದು ಎರಡು ಮಿಕ್ಸ್ ಮಾಡಿಡಬೇಕು. ಇದಾದ್ಮ್ಯಾಗ ಲಾಸ್ಟಿಗೆ ಚಪಾತಿ ಹಿಟ್ಟು ನಾದ್ತೇನು. ಆಮೇಲೆ ದೋಸೆ ಆದ್ಮ್ಯಾಗ ಚಪಾತಿ ಮಾಡ್ತೇನೆ. ಅದ್ರಕ್ಕೆ ಮಧ್ಯಾಹ್ನ ಮಾಡ್ತೇನೆ ಚಪಾತಿ. ಇಲ್ಲೇ ಒಗ್ಗರಣೆ ಹಚ್ಚಿ ನಾನು ಈಗ ಒಗ್ಗರಣೆ ರೈಸ್ ರೆಡಿ ಆಯಿತು. ಇಲ್ಲೇ ಕಾಳು ಪಲ್ಯ ಕುದಿಯತೈತಿ. ಇಲ್ಲೇ ನಮ್ಮ ಚರಿ ನಾಳೆ ಶಿವ ಇಲ್ಲಿ ಬಂದ. ಏನಾಯಿತು? ಯಾಕ ಪಪ್ಪ ಏನು ಮಾಡ್ದ? ಹಾಂ ಏನು ಮಾಡ್ದ? ಬಡದ ಬುಷ್ ಮಾಡ್ತೀಯ? ನೀ ಎತ್ಕೊಂಡು ಹೋಗ್ಲಿಲ್ಲತ್ತಲ್ಲ ಅಕ್ಕಿನ. ಇಲ್ಲೇ ಚಪಾತಿ ನಾದಿಟ್ಟೇನು. ಇವಾಗ ಚರು ಕಟ್ಕೊಂಡು ಹೋಗಾಕ ಮತ್ತು ತಿನ್ನಾಕ ದೋಸೆ ಮಾಡ್ತೇನೆ. ಇಲ್ಲೇ ಬ್ರೇಕ್ಫಾಸ್ಟ್ಗೆ ಚಿನ್ನವ ನಾಷ್ಟ ಮಾಡಿದೆ. ಈಗ
ಇಷ್ಟ ಒಗ್ಗರಣೆ ಉಳ್ದೈತಿ ತಿಂತೇನೆ. ಇಲ್ಲೇ ಚರಣ್ ಟಿಫಿನ್ ರೆಡಿ ಆಯಿತು. ನೀರು ಬಾಟಲ್ ತುಂಬಿಟ್ಟೆನು. ಇಲ್ಲೇ ಅರಿಗಳು ವಾಷಿಂಗ್ ಮಿಷಿನ್ಗೆ ಹಾಕಿದ್ನು, ಅವು ರೆಡಿ ಆದವು. ಈಗ ನಮ್ಮ ಚರು ಏನೋ ಮಾಡತ್ತ. ವಾ ಚರಿ ಇಲ್ಲೇ ನಿನ್ನೆ ಸುಪ್ರೀತ್ಗಳ್ದ ಸಾರಿ ತಂದಿದ್ದ ಅವ ಇವನ್ ಕೊಡಕ್ಕೆ, ಹೊಲ್ಯಾಕೆ ಹಾಕಕ್ಕೆ ಕೊಡಕ್ಕೆ. ಅವ ಇಲ್ಲೇ ಮಾರ್ತು ಬಿಟ್ಟು ಹೋಗ್ಯಾನು. ಇದನ್ನ ಈಗ ತೊಗೊಂಡು ಸೀರೆ ಹೊಚ್ಕೊಂಡು ಚರಿ ಹುಡುಗರ ಹೊಲ್ಯಾಕೆ ತಂದಿದ್ದೇವ ಸೀರೆ. ಸಾತ್ವಿಕ್ ಕಡೆ ಕೊಡಕ್ಕೆ ಅವ್ರ ಮಮ್ಮಿ ಹೊಲಿತಾರು. ಹಾಗಾಗಿ ಬೇರೆ ಹುಡುಗರು ತಂದ ಈ ಹುಡುಗನ ಕಡೆ ಕೊಟ್ಟ ಅವ್ರ ಮಮ್ಮಿ ಕೊಡತ್ತೆ ಹೇಳಿ ಕಳಿಸಿರ್ತಾರು. ಅದ ನಾವು ಕೊಡೋದು ಬಿಟ್ಟ ನಿನ್ನೆ ಯಾರ ಕಡೆನೋ ಇಲ್ಲೇ ಮರ್ತು ಹೋಗ್ಯಾನವ. ಸೊ ಈಕೆ ಅದನ್ನು ತೊಗೊಂಡ ಆಟ ಆಡತ್ತಾವ ನೋಡಿ. ಇವತ್ತು ನಾವು ಕ್ಲಾಸಿಗೆ ಬಂದಂದ್ರೆ ವಾಪಸ್ ಕೊಡ್ಬೇಕು ಅವ್ರಿಗೆ. ಈಕಿಲ್ಲೇ ಕಾರ್ಬಾರ್ ಮಾಡತ್ತ. ತಡಿ ಇವು ಅರಿಗಳು ಹಾಕಿ ಬರ್ತೇನಾ, ಆಟ ಆಡಿ ಇನ್ನೊಂದು 5 ನಿಮಿಷ. ನೋಡ್ರಿ ಟೈಮ್ 9:56 ಆಯಿತು. ಅರಿಗಳ ಹಾಕಿ ಬಂದಿನು. ನಮ್ಮ ಚೆರು ಸ್ಕೂಲಿಗೆ ಹಾಕಿ ರೆಡಿ ಆಗ್ಯ. ಆಮೇಲೆ ಕಟ್ಟಿನೂ ಎಲ್ಲ ಒರೆಸ್ಕೊಂಡ, ಬಾಂಡೆ ಎಲ್ಲ ಬೆಳ್ಕೊಯ್ನು. ಆಮೇಲೆ ಬಂದ್ಮ್ಯಾಗ ಚಪಾತಿ ಮಾಡ್ತೇನೆ ಬಿಸಿವ. ಇವಾಗ ನಮ್ಮ ಚರುನ್ ಸ್ಕೂಲಿಗೆ ಬಿಟ್ಟ ನಾನು ಹೋಗ್ತೇನೋ. ಅಪ್ಯಾಕಸ್ ಕೆಲಸನೂ ಐತಿ, ಅದನ್ನು ಬಂದ್ಮ್ಯಾಗ ಮಾಡ್ಕೋಬೇಕು. ಹೋಗೋಣ ಚರು, ಚಲೋ ಚಲೋ. ಇವಾಗ ನಾನು ಕ್ಲಾಸಿಗೆ ಚರುನ ಬಿಟ್ಟ ಕ್ಲಾಸಿಗೆ ಹೋಗಿ ಬಂದ. ಆಮೇಲೆ ಸಿಗ್ತೀನಿ. ದಾಸವಾಳ ಹೂವು ಹೆಂಗಾಗೈತಿ. ಇದು ಇಷ್ಟ ಗಿಡ ಐತಿ, ಇದಕ್ಕಾಗೈತಿ. ಇದು ಬೆಳಗ್ಗೆ ನಾನು ನೋಡಲಿಲ್ಲ, ಇದ್ರಕ್ಕೆ ತೆಗೆದ ದೇವ್ರಿಗೆ ಹಾಕ್ತೀನು. ಇವಾಗ ಕದ ಹಾಕ್ಯನು. ಚರು ನಿತ್ತ ಸಿಕ್ಕಾರಿಗೆ ಹೋಗಾರೆ ಬರೋರಿಗೆಲ್ಲ ಬಾಯ್ ಮಾಡ್ಕೋತ ಹೋಗೋಣ. ಬಾಯ್ ಮಾಡಿ ನೋಡ್ರಿ. ಟೈಮ್ 12:15 ಆಯಿತು. ಕ್ಲಾಸಿಗೆ ಹೋಗಿ ಬಂದೆ. ಬಂದಾಗ ಏನಾಯ್ತು ಅಂದ್ರೆ, ಚಿಕ್ಕುಗ ಮತ್ತು ಚರಿಗೆ ಒಂದು ಸಾರಿದ ಇದನ್ನು ಲಂಗ ಬ್ಲೌಸ ಹೊಲ್ಯಾಕೆ ಕೊಟ್ಟೆನು. ಅದಕ್ಕೆ ದುಪ್ಪಟ್ಟ ಬೇಕಾಗೈತಿ. ಸೊ ಇಡೀ ಬೈಲಹೊಂಗಲ್ ಶಾಪ್ ಒಳಗೆ ಎಲ್ಲ ಶಾಪ್ ಒಳಗೂ ಹೋಗಿ ಎಲ್ಲ ಶಾಪ್ಗೂ ಹೋಗಿ ಕೇಳಿದ್ನು. ನನಗೆ ಲೇಸಿದ್ದ ದುಪ್ಪಟ್ಟ ಬೇಕಾಗೈತಿ. ಸೊ ಲೇಸಿದ ದುಪ್ಪಟ್ಟ ಎಲ್ಲೂ ಸಿಗಲೇ ಇಲ್ಲ. ಎಲ್ಲ ಹಂಗೆ ಪ್ಲೇನ್ ಇದ್ದದ್ದು ಸಿಗಾತಿದ್ದು. ಹಾಗಾಗಿ ಬಿಟ್ಟು ಬಂದಿನು. ಕೇಳಿ ಇವಾಗ ನೋಡಬೇಕು. ಬೆಳವಂಕದು ಹೋದ್ರೆ ಅದ್ರಕ್ಕೆ ಚಿಕ್ಕೋಡ್ಯಾಗದು ಕೇಳಬೇಕು. ಅಲ್ಲಿ ಸಿಕ್ಕರೆ ಅಲ್ಲಿ ತೊಗೋಬೇಕು. ಯಾಕಂದ್ರೆ ಇಲ್ಲಂತೂ ಸಿಗಲೇ ಇಲ್ಲ. ಇದ್ರಕ್ಕೆ ಅದಕ್ಕೆ ಏನಾರೇ ಮತ್ತು ಬೇರೆ ಸೊಲ್ಯೂಷನ್ ಕಂಡು ಹಿಡಿಬೇಕು. ಅದಕ್ಕಾಗಿ ಇವತ್ತು ಲೇಟ್ ಆಯಿತು. ಇದಕ್ಕೆ 11:30 ಅಂದ್ರೆ ಮನೆಗೆ ಬರ್ತಿದ್ನು. ಈಗ ಅದ್ರೊಳಗೆ 1/2 hour ಹೋಯಿತು. ಆಮೇಲೆ ಇವತ್ತು ಕ್ಲಾಸ್ ಒಳಗೆ ನಾವು ಒಬ್ಬಕ್ಕೆ ಇದ್ನು. ಅದು ಡ್ರೈವಿಂಗ್ಗೆ ನಾವು ಒಬ್ಬಕ್ಕೆ ಇದ್ನು. ನಿನ್ನೆ ಹತ್ರ 3 ಜನ ಇದ್ದರು, ಲೇಟ್ ಆಗಿತ್ತು ಬರಾಕನು. ಸೊ ಇವತ್ತು ನಾವು ಒಬ್ಬಕ್ಕೆ ಇದ್ನು. ಇವಾಗ ನಾ ಬಂದಿನು. ಇನ್ನು ಚಪಾತಿ ಅಟ್ಟ ಮಾಡೋದೈತಿ. ಆಮೇಲೆ ಚಪಾತಿ ಮಾಡಿ ಇನ್ನು 12:30 ಮಾಡ್ತೇನೆ. ಚಪಾತಿ ಮಾಡಿ ಚೆರುನ್ ಕರ್ಕೊಂಡು ಬರ್ತೇನೆ ಅಷ್ಟೇ. ಅದಾದ್ಮ್ಯಾಗ ಈಗ ಅದ್ರಕ್ಕಿಂತ ಮೊದಲು ಅಬ್ಯಾಕಸ್ ಕೆಲಸ ಒಂದೈತಿ, ಅದನ್ನೊಂದು ಮಾಡಿ ಮುಗಿಸ್ತಾನೆ. ಇವಾಗ ಜಸ್ಟ್ ಚಪಾತಿ ಮಾಡಿಟ್ಟಿನು. ಇದನ್ನೆಲ್ಲ ತೆಗೆದು ತೊಳೆದಿಟ್ಟಿನಿ. ಇವಾಗ ನೋಡ್ರಿ ಟೈಮ್ 12:47 ಆಯಿತು. ಸೊ ಇನ್ನು ಚರು ಬರೋದು ಸ್ವಲ್ಪ ಟೈಮ್ ಐತಿ. ಅಲ್ಲಿ ತನ ಸ್ವಲ್ಪ ಕೂತ್ಕೋತಾನೆ. ಇವಾಗ ನಮ್ಮ ಚರು ಬಂದ ಫ್ರೆಶ್ ಅಪ್ ಆಗಿ ಊಟ ಮಾಡತ್ತ. ಅವ್ರ ಪಪ್ಪ ಕರ್ಕೊಂಡು ಬಂದ್ರಕಿನ ಊಟ ಮಾಡುವಾಗ ಒಂದು ತುತ್ತಿಗೊಂದು ನೀರು ಕುಡೋದು. ಮಮ್ಮ ಸಾರ ಮೊಸರ ತಿಂತಾಳಕ್ಕೆ. ಇವಾಗ ನಾ ಊಟ ಮಾಡತ್ತೇನೋ. ಹೆಸರು ಕಾಳು ಪಲ್ಯ, ಉಪ್ಪಿನಕಾಯಿ, ಚಪಾತಿ, ಮೊಸರು ಹಾಕೋಬೇಕಿತ್ತು, ಹಾಕೋಲಿಲ್ಲ ನಾನು. ಯಾಕೋ ಕೋಲ್ಡ್ ಆಗೈತೆ, ಅದಕ್ಕಾಗಿ ಮೊಸರು ಹಾಕೋಂಗಿಲ್ಲ. ಬರ್ರೀಗ ಊಟ ಮಾಡೋಣ.